ನೀನೋರ್ವಳೆ ಈ ಪರಣಸಾಲಿಯಲ್ಲಿ ಯಾತಕ್ಕೆ ಬಿದ್ದಿರುವೆ ಅಷ್ಟದಿಕ್ಪಾಲಕರ ಸಾಮ್ರಾಜ್ಯಕ್ಕೆ ಪಟ್ಟಾದಚ್ಚ ತ್ರಿಲೋಕ ಕಂಟಕ ರಾವಣಾಸುರನನ್ನು ತಿಳಿ. ಸುಂದರಿ, ನಿನ್ನ ಗಂಡನಾದ ರಾಮಚಂದ್ರನ ಹಡವಿಯಲ್ಲಿ ಅಣ್ಣಂಬರಾದಿಗಳನ್ನು ತಿಂದು ರಕ್ಷಿಸುವ ಲಜ್ಜೆಹೀನನಲ್ಲಿ ಏನು ಸುಖಪಡುವೆ? ಬರೀ ಶ್ರೀ ಜಗತ್ಕಂಡನಾದ ಎನ್ನನ್ನು ನೀನು ಹೊರಗಡೆ ಎನ್ನ ಸೌಭಾಗ್ಯಕ್ಕೆ ಅಧಿಕಾರಿಯಾಗುವೆ ಎನ್ನ ಸಕಲ ಸಂಪತ್ತು ನಿನ್ನದೇ ಸರಿ. ನಾರಿ ಮದನ ಕಟಾರಿ ಇದು ಎನ್ನ ಲಂಕಾಂತರಿಗೆ ದಾರಿ.
ಬಲಿರೇ ಮಂದಮತಿಗಳಾದ ಇಂದ್ರಾದಿಗಳಂ ಸುರಸಂದೋಹದಲ್ಲಿ ಒಯ್ದು ಎಂಬ ರೋಷಜ್ವಾಲೆಯಿಂದವನ ಶಕ್ತಿ ಸುಟ್ಟು ರಣವನ್ನಚ್ಚಗೈದು ಈ ರಾವಣನೇ ಪರಾಕ್ರಮನಂದು ಜೈವೇರಿಗೆ ನಡೆಸುತ್ತೇನೆ. ದುರಧೀರ ರಾವಣನ ಮಂದಿರಕ್ಕೆ ನಡಿನಡಿಯೇ ಒಯ್ಯಾರಿ. ಧುರುಳನಂದಾಡಿದರೆ ನಿನ್ನಂ ಕೆಳಗೆ ವಿಪುಲಾಧಿಪರ ಗರ್ಭಂಗಗಳಿಗೆ ವಿಭಾಗ ಮಾಡುವ ಚಕ್ರವರ್ತಿಯನ್ನು ತಿಳಿದು ನಿನ್ನ ಕಾಂತನ ಭ್ರಾಂತಿಯನ್ನಿಟ್ಟು ಎನ್ನ ಅಂತಃಪುರಕ್ಕೆ ಹಡಿಯಡಿಯೇ ಕಾಂತಿಯೇ ಸುಮ್ಮನಾಟಕ್ಕೆ ಮುಂಚೆ ಹಿಂದಕ್ಕೆ ದಾರ ಬದುಕನ ದಾರ ಸತಿ ಪತಿಗಳನ್ನು ದಾರ ತಾಯಿ ಮಕ್ಕಳನ್ನು ಆಧರಿಸಿ ಇದು ಆತನ ಪಡೆಯೋಳು ಹೀಗೆ ಬರುತ್ತಿರಬಹುದು. ಹಾ ರಾಮಚಂದ್ರ ತುಡಿಕಿನಿಂದ ರಾಮನ ಮಡದಿಗಳನ್ನು ಮುಡಿ ಹಿಡಿದು ಎಳೆದ ಎತ್ತಿನಿದಕ್ಕೆ ಹಟ್ಟ ಬಂದವರ ನಮ್ಮಟ್ಟಿ ಇಲ್ಲದ ಜಲದಾಕ್ಷಿಯೇ ನಿನ್ನ ಮೇಲೆ ಎನ್ನ ಮೋಹ ಎಂಬ ಪಾಶದೋಳು ಎನ್ನ ಮನಸ್ಸು ಸಿಲುಕಿರುವುದು ಎನ್ನ ಹೊಟ್ಟೆಯೋಳು ಕೋಪಾಗ್ನಿ ಹೆಗ್ಗಿ ಶಾಂತವಾಗಿ ಕಾಮಭ್ರಾಂತಿಯಿಂದ ನಿನಗೆ ನಾನು ಮನಸ್ಸೋದಿದೆ. ಸುಂದರಿ, ನಿನ್ನ ಗಂಡನಾದ ರಾಮಚಂದ್ರನ ಅಡವಿಯಲ್ಲಿ ಬಡಋಷಿಗಳು ಕೂಡ ಕಾಲವನ್ನು ಕಳೆಯ ಆ ಬಡರಾಮನಲ್ಲಿ ಏನು ಸುಖಪಡಬೇಕು? ಮಂಡಲಾಧಿಪರ ಗಂಡ ಮಾತಂಡ ಬಿಜಬಲ ಗಂಡನಾದ ಮಂಡಲದಲ್ಲಿ ಎಲ್ಲ ಕೂಡ ಬದಿಗೆ ಬಂದರಿಗೋ ಈ ಗದಾಚ್ಛಂದದಿಂದ ಅವನನ್ನು ಸೆಳೆಬಡಿದು ನಿನ್ನನ್ನು ಲಂಕಾ ನಗರಕ್ಕೆ ತೆಗೆದುಕೊಂಡು ಹೋಗುವ ನೋಡಲ ಈ ಸುಂದರಿ. ಸುಂದರಿ ಎಂಬ 3 ಅಕ್ಷರವನ್ನು ಮಾತ್ರ ಉಚ್ಚರಿಸಬೇಡ ಲಂಕಾಧೀಶ್ವರಿ. ಅಣ್ಣೆಂಬ ಅಕ್ಷರ 2 ಅಕ್ಷರವನ್ನು ಬಿಟ್ಟು ಕಾಂತನೆಂಬ ಅಕ್ಷರವನ್ನು ಬಿಡಿ ಸುಂದರಿ. ಸುಂದರಿ ಏತಕ್ಕೆ ಅನ್ನಬಾರದು? ನೀನೇ ಮಹಾ ಬಲಾಢ್ಯನಾಗಿದ್ದರೆ ನನ್ನ ತಂದೆಯಾದ ಜನಕರಾಯನು ನಿರ್ಮಿಸಿದ ಶಿವಧನಸ್ಸನ್ನು ಎತ್ತಲಾರದೆ ಮೇಲೆ ಹಾಕಿಕೊಂಡೋಗಿದ್ದ ರಾವಣನು ನೀನಲ್ಲವೇ? ಸದಾಶಿವನ ಧನಸ್ಸನ್ನು ಎತ್ತುವ ಸಮಯದಲ್ಲಿ ನಿನ್ನನ್ನು ಕಂಡು ಸುಯಿತಾಮಣಿಯೇ ಇಂಥ ಮಾತುಗಳನ್ನು ಮಾತನಾಡುವುದು ನಿನಗೆ ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ? ನಿನ್ನ ಒಡಲನ್ನು ಸೀಳಿ ನಿನ್ನ ಕರಡನ್ನು ಕಡೆಗೆ ತೆಗೆದು ವೇಣಿಯನ್ನು ಮಾಡಿ ಉಳಿಸಿ ಶಿವ ಪಾರ್ವತರೆಯನ್ನು ನಾಟ್ಯ ಮಾಡಿಸಿದ್ದೇನೆ ಎಂಬ ಗರ್ವದಿಂದ ಇಲ್ಲಿಗೆ ಬಂದಿದೆಯೋ? ಸಹಜವಾಗಿ ಸುಂದರಿ.